ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಇವತ್ತಿನ ವ್ಲಾಗ್ ನನ್ನ ಮಗಳು ಬರ್ತ್ಡೇ ಇತ್ತು, ಹೀಗಾಗಿ ನಾನು ಗುಲಾಬ್ ಜಾಮೂನ್ ರೆಡಿ ಮಾಡಾಕತ್ತಿದ್ದೆ. ಅದು ರೆಸಿಪಿನ ನಾನು ನಿಮ್ಮ ಜೊತೆ ಯಾವ ರೀತಿ ಮಾಡ್ಕೊಂಡೇನಂತೇಳಿ ಶೇರ್ ಮಾಡ್ಕೊಂಡೆ ನೋಡಿರಿ. ಗುಲಾಬ್ ಜಾಮೂನ್ ಮಾಡೋದಕ್ಕೆ ನಾನು ಏನಿಲ್ಲ, 1 ಬಟ್ಲದಷ್ಟು ಮೈದಾ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ 2 ಬಟ್ಲದಷ್ಟು ಹಾಲಿನ ಪೌಡ್ರ್ ಇತ್ತು, ಅದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಚೆಂದಂಗೆಲ್ಲ ಮಿಕ್ಸ್ ಆದ ಕೂಡಲೇ ಅದಕ್ಕೆ ನಾನು ಬೇಕಿಂಗ್ ಪೌಡ್ರನ್ನ 1 ಚಮಚ ಹಾಕ್ಕೊಂಡೆ ನೋಡಿರಿ. ಅದು 1 ಚಮಚ ಹಾಕ್ಕೊಂಡು ಕೂಡ ನಾನು ಎಲ್ಲನೂ ಚೆಂದಂಗೆ ಮಿಕ್ಸ್ ಆದ ಕೂಡಲೇ ಅದಕ್ಕೆ 1 ಬಟ್ಟಲ್ದಷ್ಟು ಹಾಲನ್ನು ಸೇರಿಸ್ಕೊತೀನಿ ರೀ. 1 ಬಟ್ಲ ಹಾಲು ಹಾಕಿದ ಮ್ಯಾಗ ನಮ್ಗೆ ಒಂದು ಸ್ವಲ್ಪ ನೀರು ಉಪಯೋಗ ಆಗ್ತೈತೆ ರೀ ಇದನ್ನು ನಾದ್ಕೊಳಕ್ಕೆ. ಇದನ್ನು ಭಾಳ ಗಟ್ಟಿಯಾಗಿ ಮಿದ್ದಬಾರ್ದ್ರಿ, ಪೂರ ಹಿಟ್ಟೆಲ್ಲ ಒಣ ಹಿಟ್ಟು ಕೂಡಿದ್ರೆ ಸಾಕ್ರಿ. ಈ ಥರ ನಮ್ಮ ಹಿಟ್ಟೆಲ್ಲ ರೆಡಿ ಆಗೈತೆ ನೋಡಿರಿ. ಹಿಟ್ಟೆಲ್ಲ ಒಂದು 5 ನಿಮಿಷ ನೆನೆಯಾಕ್ಬಿಟ್ಟು ನಾ ಇನ್ನೊಂದು ಕಡೆ ಪ್ಯಾನ್ ಇಟ್ಟು ಅದರೊಳಗೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅದರೊಳಗೆ ನಾನು ಒಂದೂವರೆ ಬಟ್ಟಲ್ದಷ್ಟು ಸಕ್ಕರೆ ಹಾಕ್ಕೊತೇನೆ ನೋಡಿರಿ. ಇದಕ್ಕೆ ನೀವು ಭಾಳ ಗಟ್ಟಿಯಾದಂಥ ಪಾಕ ಏನು ಮಾಡ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ಜಿಗಟಾದ್ರೆ ಸಾಕು. ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು ನೋಡಿರಿ. ಸಕ್ಕರೆ ಎಲ್ಲ ಕರಗೈತ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಒಂದು 4 ಏಲಕ್ಕಿನ ಜಜ್ಜಿ ಹಾಕ್ಕೋತೇನೆ ನೋಡಿರಿ. ಈ ಥರ ಸ್ವಲ್ಪ ಜಿಗಿ ಆದ್ರೆ ಸಾಕ್ರಿ. ಇದಕ್ಕೆ 4 ಏಲಕ್ಕಿ ನಾನು ಸುಲಿದ ಪುಡಿ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ ರೀ. ಆಮ್ಯಾಗೆ ಇದಕ್ಕೊಂದಿಷ್ಟು ನಿಂಬೆಹಣ್ಣು ಹಿಂಡ್ಕೋತೇನೆ ನೋಡಿರಿ. ಇಷ್ಟೆಲ್ಲ ಆದ್ಮೇಲೆ ಇದನ್ನು ಮುಚ್ಚಿಡ್ತೇನೆ ರೀ. ಇನ್ನೊಂದು ಕಡೆ ನಾನು ಹಿಟ್ಟೆ ಸ್ವಲ್ಪ ನೆಂದೈತಿ, ಇದನ್ನು ಉಳ್ಳಿ ಮಾಡ್ಕೋತೇನೆ ನೋಡಿರಿ. ಚೆಂದಂಗೆ ನಿಮಗೆ ಯಾವ ಸೈಜಿನ ಜಾಮೂನ್ ಬೇಕೋ ಆ ಸೈಜಿನ್ಕಿಂತ ಸಣ್ಣ ಸೈಜ್ ಮಾಡಿದ್ರೂ ಅವು ಕರಿದ ಮ್ಯಾಗ ಸ್ವಲ್ಪ ದೊಡ್ಡ ಆಗ್ತಾವ್ರಿ. ಈಗ ನೋಡಿರಿ, ಈ ಥರ ಈ ಸೈಜಿನ ಮಾಡ್ಕೊಂಡೆ ನೋಡಿರಿ. ಹಿಂಗೆ ಎಲ್ಲನೂ ನಾನು ಉಳ್ಳಿ ಮಾಡಿಟ್ಕೊಂಡು ಈಗ ನೋಡಿರಿ ಎಣ್ಣೆ ಕಾಯಕ್ಕಿಟ್ಟ. ಎಣ್ಣೆ ಕಾದ ನಂತರ ಅದಕ್ಕೊಂದು ಸಣ್ಣದ ಜಾಮೂನ್ ಹಾಕಿ ನೋಡಿಕೊಂಡೆ ಎಣ್ಣೆ ಕಾದೈತಿ. ಇದೆ ಈಗ ನೋಡಿರಿ, ಈ ಥರ ಆ ಬೌಲ್ ಕರ್ರದ ಮ್ಯಾಲೆ ಬಂದ್ರೆ ನಮ್ಮ ಎಣ್ಣೆ ಚಲೋ ಹೊತ್ತಂಗೆ ಸಣ್ಣ ಉರಿ ಒಳಗೆ ಕಾದೈತೆ ಅಂತ ಅರ್ಥ. ಈಗ ನಾನು ಎಲ್ಲ ಮಾಡಿಟ್ಕೊಂಡಂಥ ಉಳ್ಳಿನೂ ಹಾಕೋತೆ ನೋಡಿರಿ. ಈ ಥರ ನೋಡಿರಿ ನಮ್ಮ ಜಾಮೂನೆಲ್ಲ ಸಣ್ಣ ಸೈಜಿಂದ ದೊಡ್ಡ ಸೈಜ್ ಆಗಾಕತ್ತಾವ ನೋಡಿರಿ. ಚೆಂದಂಗೆ ಕರ್ದಂಗೆ ಇವು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಕರ್ಕೋಬೇಕ್ರಿ. ಆಮೇಲೆ ನಾವು ಮಾಡಿಟ್ಟಂಥ ಪಾಕದಾಗ ಇವನ್ನ ಒಂದು ಫುಲ್ ನೈಟ್ ಓವರ್ ನೈಟ್ ಸೋಕ್ ಆದ್ರೆ ಈ ಥರ ನಮ್ಮ ಜಾಮೂನ ರೆಡಿ ಆಗ್ಯಾವ ನೋಡಿರಿ. ನೀವು ಈ ಥರ ಮಾಡ್ಕೊರಿ. ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್, ಶೇರ್